ನಮಸ್ಕಾರ ಸ್ನೇಹಿತರೆ. ಓಂ ಸಾಯಿರಾಮ್. ರಾಜರಿಗೆಲ್ಲ ರಾಜನಾದ, ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ, ಪರಬ್ರಹ್ಮ ಸ್ವರೂಪನಾದ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ ದೇವನಿಗೆ ಜಯವಾಗಲಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ವಿಶೇಷವಾಗಿದೆ. ಯಾಕೆ ಅಂತಂದರೆ, ನನ್ನ ಜೀವನದಲ್ಲಿ ಆಗಿದ್ದ ಸಾಯಿ ಪವಾಡ ಮತ್ತು ಇವತ್ತು ಸಾಯಿ ಭಕ್ತರೊಬ್ಬರು ಬೆಳಿಗ್ಗೆನೆ ಫೋನ್ ಮಾಡಿ ಅವರ ಮಗಳ ಜೀವನದಲ್ಲಿ ಆಗಿದ್ದ ಸಾಯಿ ಪವಾಡನ ಹಂಚ್ಕೊಂಡ್ರು. ಬನ್ನಿ, ಏನು ಆ ಒಂದು ಅದ್ಭುತವಾದ ಪವಾಡ ಅಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇದ್ದಕ್ಕಿದ್ದಂಗೆ ನಿನ್ನೆ ನನ್ನ ಮಗನಿಗೆ 2 ದಿನದಿಂದ ಚರ್ಮ ಸಮಸ್ಯೆ ಸ್ಟಾರ್ಟ್ ಆಗಿಬಿಡ್ತು. ಇದ್ದಕ್ಕಿದ್ದಂಗೆ ಗುಳ್ಳೆ ಆಯಿತು, ಏನು ಕಡ್ದೈತೆ ಬಿಟ್ಟೈತೆ ಅನ್ನೋದು ಗೊತ್ತಾಗ್ತಿಲ್ಲ. ಅದು ಮುಖದ ಮೇಲೆ ಸ್ಪ್ರೆಡ್ ಆಗ್ತಾ ಹೋಯಿತು. ಅಗ್ಲ ಆಗಿ ಕೆನೆ ತುಂಬ ಇಷ್ಟು ಅಗ್ಲ ಕೆಂಪುಗೆ ಗಾದ್ರಿ ಥರ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಏನಾಗ್ತಿದೆ ಅಂತ ಗೊತ್ತಾಗೋದ್ರೊಳಗೆ ಅದು ಹಂಗೆ ಸ್ಪ್ರೆಡ್ ಆಗ್ತಾ ಇರೋದಕ್ಕೆ ಇಮಿಡಿಯೇಟ್ ನಾವೇನು ಮಾಡಿದ್ವಿ, ಆಸ್ಪತ್ರೆಗೆ ಹೋದ್ವಿ. ಆಸ್ಪತ್ರೆಗೆ ಹೋಗಿ ತೋರಿಸಿದಾಗ ಡಾಕ್ಟ್ರಿಗೂ ಅದು ಗೊತ್ತಾಗಲಿಲ್ಲ. ಡಾಕ್ಟರ್ ಏನು ಮಾಡಿದರು, ನಾನು ಏನೋ ಅನ್ನೋದು ಗೊತ್ತಾಗ್ತಿಲ್ಲ, ಏನೋ ಒಟ್ಟು ಇನ್ಫೆಕ್ಷನ್ ಆಗಿದೆ, ಕಡ್ದಿದೆ, ಈಗ ಇಂಜೆಕ್ಷನ್ ಕೊಡ್ತೀನಿ ಅಂತೇಳಿ ಇಂಜೆಕ್ಷನ್ನು ಮಾತ್ರೆ ಕೊಟ್ಟರು. ಆಗಿನ ಮೂಮೆಂಟಿಗೆ ಅದೆಲ್ಲ ಹೋಗ್ತಾ ಕಮ್ಮಿ ಆಯಿತು. ಸಾಯಂಕಾಲ ಅಂದರೆ ಸ್ವಲ್ಪ ಕಮ್ಮಿ ಆಗಿತ್ತು. ಬಟ್ ಏನಾಯ್ತಂದರೆ, ರಿಪೀಟೆಡ್ಲಿ ಕಮ್ಮಿ ಆಗಿ ಮಾತ್ರೆ ಎಲ್ಲ ನುಂಗಿ ಕಮ್ಮಿ ಆದ್ರೂ ಸ್ವಲ್ಪ ಅದು ತಿರ್ಗಾ ಅಲ್ಲಲ್ಲೇ ಬೇರೆ ಕಡೆ ಎದ್ದೇಳಕ್ಕೆ ಸ್ಟಾರ್ಟ್ ಆಯಿತು. ಸ್ಪ್ರೆಡ್ ಆಗ್ತೈತೇನೋ ತಿರ್ಗಾ ಅಂತ ಅನ್ನಿಸಿ ನಾನು ಅವಾಗ ಏನು ಮಾಡಲಿ, ಈಗ ಚಿಕ್ಕ ಹುಡುಗ, 5-6 ವರ್ಷದ ಹುಡುಗ, ನನಗೆ ಜಾಸ್ತಿ ಮಾತ್ರೆ ಹಾಕೋದು, ಇಂಜೆಕ್ಷನ್ ಕೊಡಿಸೋದು ಇವೆಲ್ಲ ಜಾಸ್ತಿ ಇಷ್ಟ ಆಗೋದಿಲ್ಲ. ಹಾಗಾಗಿ ಭಾಳ ಹೆಚ್ಚು ಯೋಚನೆ ಮಾಡಲಿಲ್ದಂಗೆ ಸೀದಾ ಬಾಬಾರವರು ಉದಿನ ತೊಗೊಂಡು ಅವ್ನ ಕೆನೆ ತುಂಬ ಎಲ್ಲೆಲ್ಲಾಗಿತ್ತು ಮುಖದ ತುಂಬ ಹಚ್ಚಿ, ಎದೆಗೆ ಬೆನ್ನಿಗೆ ಎಲ್ಲ ಕಡೆ ಆಗಿತ್ತು, ಎಲ್ಲ ಕಡೆ ಹಚ್ಚಿದೆ. ಒಂದು 3 ಸಲ ಮಾರನೇ ದಿನವೂ ಅದೇ ಕೆಲಸನೇ ಮಾಡಿದೆ. 2 ದಿನ ಈ ಸಮಸ್ಯೆ ಬಂದಿದ್ದು, 2 ದಿನ. 1 ದಿನ ಅಂತೂ ಕಂಪ್ಲೀಟ್ ಮಾತ್ರೆ ಮತ್ತು ಇಂಜೆಕ್ಷನಲ್ಲಿ ಹೀಲ್ ಆದೆ. ಬಟ್ ಅದು ರಿಪೀಟೆಡ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಕ್ಕೆ ನಾನು ಉದಿನ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ರಾತ್ರಿನೂ ಮಲ್ಕೊಂಡಾಗಲೂ ಅಷ್ಟೇ ನೀಟಾಗಿ ಮುಖ ಒರೆಸಿ ಉದಿ ಹಚ್ಚಿ ಮಲಗಿಸಿ ತಿನ್ನಿಸ್ದೆ ಕೂಡ. ಅವನಿಗೆ ಆರಾಮಾಗುತ್ತೆ ಅಂತಲೂ ಹೇಳಿದೆ. ಬೆಳಗ್ಗೆ ಅನ್ನೋಷ್ಟರಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ 1% ಒಂದು ಕಲೆ ಇರಲಿಲ್ದಂಗೆ ಗುಳ್ಳೆ, ಅದೇನು ಚರ್ಮ ಸಮಸ್ಯೆ ಏನಾಗಿತ್ತಲ್ಲ ಸ್ಪ್ರೆಡ್ ಆಗ್ತಿದ್ದು ಹೀಲ್ ಆಗಿದೆ, ಆರಾಮಾಗಿದೆ ಅಂತಲೇ ಹೇಳ್ಬೋದು. ಬಾಬಾರವರು ಉದಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳಬಹುದು. ನೀವು ಎಷ್ಟು ನಂಬಿಕೆ ಇಟ್ಟು ಸರೆಂಡರ್ ಆಗ್ತೀರೋ ಅಷ್ಟು ಒಂದು ಮಿರಾಕಲ್ ಅನ್ನೋದು ಆಗೇ ಆಗುತ್ತೆ. ಬಾಬಾರವರು ಉದಿ ಇದೇ ಒಂದೇ ಸಮಸ್ಯೆಗಂತ ಅಲ್ಲ, ಆರೋಗ್ಯದ ಯಾವುದೇ ಸಮಸ್ಯೆಗೆ ಆಗಿರಲಿ, ಅಥವಾ ನೀವು ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಹಣೆಗೆ ಹಚ್ಕೊಂಡು ಹೋಗ್ರಿ, ಅದರಿಂದನೂ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ, ನಿಮ್ಮ ಕೆಲಸ ಸರಳವಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಇನ್ನೂ ಹೆಚ್ಚಿನದಾಗಿ ಸ್ಕಿನ್ ಪ್ಯಾಚಸ್ ಸಮಸ್ಯೆಗಳು ಇದ್ದಾವೆ ಅಂತ ಅಂದರೆ ನೀವು ಮಾಡಬೇಕಾಗಿರೋದು ಏನಂದರೆ, ಗುರುಚರಿತ್ರೆ ಪಾರಾಯಣ ಮಾಡಿರಿ. ಸಾಯಿ ಸಚ್ಚರಿತ್ರೆಯಲ್ಲಿ ಕುಷ್ಠರೋಗಿಗೆ ಸಂಬಂಧಪಟ್ಟ ಅಧ್ಯಾಯ ಇದೆಯಲ್ಲ, ಅದನ್ನು ಓದ್ರಿ. ಇದರಿಂದನೂ ನಿಮ್ಮ ಚರ್ಮ ಸಮಸ್ಯೆ ಬಗೆಹರಿಯುತ್ತೆ. ನಿಮಗೆ ಒಂದು ಡೌಟ್ ಬರುತ್ತೆ, ಸ್ಟಾರ್ಟಿಂಗ್ ಸ್ಪ್ರೆಡ್ ಆದಾಗಲೇ ಬಾಬಾರವ್ರ ಉದಿನ ಹಚ್ಬೋದಿತ್ತಲ್ಲ, ಯಾಕೆ ಆಸ್ಪತ್ರೆಗೆ ಹೋದ್ರಿ ಅಂತೇಳಿ. ಇಲ್ಲಿ ಹೆಚ್ಚೇನು ತರ್ಕ ಮಾಡೋವಂಥದ್ದು ಏನೂ ಇಲ್ಲ. ನಾವು ಮಕ್ಕಳನ್ನ ಯಾವಾಗಲೂ ನ್ಯಾಚುರಲ್ಲಾಗೇ ಬೆಳೆಸಿರೋದಿಲ್ಲ ಅಲ್ವಾ. ಈಗ ಮೊದಲಿನ ಕಾಲದಲ್ಲಿ ಹೇಗಿತ್ತು, ಆಯುರ್ವೇದಿಕ್ಕು ಮನೆಯಲ್ಲೇ ಇನ್ಸ್ಟಂಟ್ ಪರಿಹಾರಗಳನ್ನು ಮಾಡಿಬಿಟ್ಟು ಆಮೇಲೆ ಏನು ಮಿಕ್ಕಲಿಲ್ಲ ಅಂದಾಗ ಹಾಸ್ಪಿಟಲ್ಗೆ ಹೋಗೋ ವಾಡಿಕೆ ಇತ್ತು ಅಲ್ವಾ. ಈಗ ನಮ್ಮ ಮಕ್ಕಳು ಸಡನ್ನಾಗಿ ಆಯುರ್ವೇದಿಕ್ಕು ಅಥವಾ ಮಿರಾಕಲ್ಸಿಗೆ ಹೊಂದ್ಕೊಳ್ಳೋ ಮೈಂಡ್ಸೆಟ್ ಅವರಿಗಿಲ್ಲ, ನಮಗಿರುತ್ತೆ ಅಷ್ಟೇನೆ. ಹಾಗಾಗಿ ಸಡನ್ನಾಗಿ ಏನಾದರೂ ನಡೆದಾಗ, ಆರೋಗ್ಯದಲ್ಲಿ ಏರುಪೇರು ಆದಾಗ ತಕ್ಷಣ ಆಸ್ಪತ್ರೆಗೆ ಹೋಗೋದಲ್ಲಿ ಏನೂ ತಪ್ಪಿಲ್ಲ. ಬಾಬಾರವ್ರನ್ನೇ ನಂಬ್ಕೊಂಡು ನಾವು ಮುಂದುವರಿಬಾರ್ದು ಅಂತ ಇಲ್ಲಿ ಹೇಳ್ತಿಲ್ಲ. ಬಾಬಾರವರ ಒಂದು ಉದಿ ಬಗ್ಗೆ ನಾನಿಲ್ಲ ಅಸಡ್ಡೆ ಮಾಡ್ತಿಲ್ಲ. ಆದರೆ ಬಾಬಾ ನಮಗೆ ಶಕ್ತಿ ಕೊಟ್ಟಿದ್ದಾಗ ನಾವು ಆಸ್ಪತ್ರೆಗೆ ಹೋಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಮ್ಗೆ ಏನೂ ಆಪ್ಷನ್ ಕಾಣದೆ ಆಸ್ಪತ್ರೆಗೆ ಹೋಗಿ ಏನೆಲ್ಲ ಮಾಡಿದ್ರೆ ನಮಗೆ ಕಮ್ಮಿ ಆಗ್ತಿಲ್ಲ ಅಂತ ಅಂದಾಗ ನಮಗೆ ಉಳಿಯೋದು ಯಾರು? ಬಾಬಾರವರೇ ಅಲ್ವಾ. ಅವ್ರಿಗೆ ನಾವು ಕಂಪ್ಲೀಟ್ ಸರೆಂಡರ್ ಆದಾಗ ಒಂದು ಮಿರಾಕಲ್ ಅನ್ನೋದು ನಡೆಯುತ್ತೆ. ನಮ್ಮ ಕೈಯಲ್ಲಿ ದುಡ್ಡಿನ ಸಮಸ್ಯೆ ಇದೆ, ನಮಗೆ ಏನೂ ಆಪ್ಷನ್ನೇ ಇಲ್ಲಪ್ಪ, ಆಸ್ಪತ್ರೆಗೆ ಹೋಗೋದಕ್ಕೆ ನಮಗೆ ಅವಕಾಶನೇ ಇಲ್ಲ ಅಂತ ಅಂದಾಗ ಕಂಪ್ಲೀಟಾಗಿ ಸರೆಂಡರ್ ಆಗಿ ಬಾಬಾರವ್ರಿಗೆ ಉದಿ ಆಗಿರಲಿ, ಬಾಬಾರವ್ರ ಸಚ್ಚರಿತೆ ಪಾರಾಯಣ ಮಾಡಿದ್ರೂ ಸಹಿತ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ನಮಗೆ ದೇವ ಶಕ್ತಿ ಕೊಟ್ಟಾಗ ಆಸ್ಪತ್ರೆಗಳಿಗೆ ಅಥವಾ ಇನ್ಯಾವುದೇ ಒಂದು ಅದಕ್ಕೆ ಸಂಬಂಧಪಟ್ಟಂತಹ ಆ್ಯಕ್ಷನ್ಸ್ನ ತಗೊಳೋದ್ರಲ್ಲಿ ತಪ್ಪೇನು ಇರೋದಿಲ್ಲ ನನ್ನ ಪ್ರಕಾರ. ಓಕೆನಾ? ಹಾಗಾದರೆ ನಮಗೆ ಬೆಳಿಗ್ಗೆನೆ ಕಾಲ್ ಮಾಡಿದ ಸಾಯಿ ಭಕ್ತಿ ಅನುಭವ ಏನಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಮಸ್ತೆ ಮ್ಯಾಮ್. ಓಂ ಸಾಯಿರಾಮ್. ಎಲ್ಲಿಯವರು ಮ್ಯಾಮ್ ನೀವು? ನಾವಿಲ್ಲಿ ಮುಡ್ಕೆರೆಯಿಂದ, ಹೆಸರೇನು ಬೇಡ. ಓಕೆ ಓಕೆ ಸಾಯಿರಾಮ್. ಸಾಯಿರಾಮಿಂದ ಒಳ್ಳೇದಾಗಿದೆ. ಮಕ್ಕಳಿಗೆ ತುಂಬ ಸ್ಕಿನ್ ಪ್ರಾಬ್ಲಮ್ ಇತ್ತು. ಆ ಪ್ರಾಬ್ಲಮಿಂದ ತುಂಬಾ ಕಷ್ಟಪಟ್ಟು ತುಂಬ ವರ್ಷದಿಂದ, ಅದು ಈಗ ಕಡಿಮೆ ಚೆನ್ನಾಗಿದ್ದಾಳೆ. ಅದರಿಂದ ಖುಷಿ ಆಯಿತು. ಅದಕ್ಕೆ ಸಾಯಿಬಾಬಂದು ಹೇಳೋಣ ಸಾಯಿಗೆ ಅಂತ.
ಓಕೆ, ಯಾವ ಥರ ಸ್ಕಿನ್ ಪ್ರಾಬ್ಲಮ್ ಇದ್ದಿದ್ದು ಅವರಿಗೆ? ಸ್ಕಿನ್ ಒಂಥರ ವೈಟ್ ಟಚ್ ಆಗಿಬಿಟ್ಟಿತ್ತು. ವೈಟ್ ಪ್ಯಾಚಸ್ಸಾ? ಹಾಂ ಹಾಂ. ಅದು ಹೇಗೆ ಬಾಬರಿಂದ ಹೀಲ್ ಆಗಿದ್ದು ಹೇಗೆ, ಆರಾಮಾಗಿದ್ದು ಹೇಗೆ? ಬಾಬಾ ಹೇಳಿದ್ರೆ ನಿನಗೆ ಆಗಿರೋ ಅಷ್ಟೇ ನಾನು ತುಂಬ್ತೀನಿ ಅಂತ ಹೇಳಿದ್ರು. ನಾನು ಇದ್ರಲ್ಲಿ ಕೇಳಿದಾಗ ಸಾಯಿ ಸಂದೇಶ ಕೇಳ್ತಿರ್ತೀರಲ್ಲ? ಕೇಳಿದಾಗ ಅಷ್ಟೇ ಇಲ್ಲ, ತುಂಬ್ತೀನಿ ನಾನು ಅಂತ. ಅದರಿಂದ ಚೆನ್ನಾಗಾಗಿದೆ, ಅದಕ್ಕೆ ಹೇಳೋಣ ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಹೌದಾ, ಸಂತೋಷ ಮ್ಯಾಮ್. ಇನ್ನೊಂದು ಏನಂತಂದ್ರೆ, ನೀವು ಸಾಯಿ ಸಂದೇಶಗಳನ್ನ ನೀವು ಎಲ್ಲಿ ಯೂಟ್ಯೂಬ್ನಲ್ಲೋ ಅಥವಾ ಸಾಯಿಬಾಬನ ದೇವಸ್ಥಾನದಲ್ಲ ನೀವು ನೋಡೋದು ಕೇಳೋದು? ಈ ಫೋನಲ್ಲೇ ಇದು ಮಾಡಿ ಕೇಳ್ತಾ ಇರ್ತೀನಿ. ಹಾಂ ಹಾಂ. ಅದ್ರಲ್ಲಿ ಬಂದಿದ್ದನ್ನ ನೀವು ಸಾಯಿ ಸಂದೇಶದಲ್ಲಿ ಬಂದಿದ್ದನ್ನ ನಂಬಿ ನೀವು ಅದ್ರ ಪ್ರಕಾರ ನಡ್ಕೊಂಡ್ರಿ. ಇವಾಗ ಏನು ತೊಂದರೆ ಇಲ್ಲಲ್ಲ, ಎಲ್ಲ ಕ್ಲಿಯರ್ ಆಗಿದೆ? ಸಾಯಿಬಾಬರು ಉದಿನ ಹಚ್ಕೊಂಡ್ರು ಸಹಿತ ಚರ್ಮ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ. ನಾನು ಉದಿ ಎಲ್ಲ ಇಟ್ಕೊಂಡಿರ್ತೀನಿ. ಹಾಂ ಮ್ಯಾಮ್. ಅದು ಏನಾದ್ರು ಸಾಯಿಬಾಬನ ಇದು ಮಾಡ್ಕೊಂಡು ಇದು ಮಾಡೋದು. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅನುಭವನ ಹಂಚ್ಕೊಂಡಿದ್ದಕ್ಕೆ. ಸಾಯಿರಾಮ್. ಕೇಳಿದಿರಲ್ಲ ಸ್ನೇಹಿತರೆ, ಈ ಎರಡೂ ಅನುಭವಗಳಿಂದ ನಿಮಗೆ ಒಂದು ಅರ್ಥ ಆಗಿರುತ್ತೆ. ಸಾಯಿಬಾಬಾರವರ ಉದಿ ಕಲಿಯುಗದ ಸಂಜೀವಿನಿ ಅಂತೇಳಿ. ನೀವು ಕೂಡ ಉದಿನ ಬಳಸಿ ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂತಹ, ನಿಮ್ಮ ದೇಹದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ಬಹುದು. ನಿಮ್ಮ ನಿಯರ್ ಸಾಯಿಬಾಬನ ದೇವಸ್ಥಾನದಲ್ಲಿ ಎಲ್ಲೇ ಇದ್ದರೂ ಕೂಡ ಸಾಯಿಬಾಬಾರವರ ಉದಿ ಸಿಗುತ್ತೆ. ಅಲ್ಲಿ ಹೋಗಿ ಕೇಳಿ ಪಡೆದು ಅದನ್ನು ಉಪಯೋಗಿಸ್ಕೊಳ್ರಿ. ನಿಮಗೆ ಉದಿ ಸಿಗ್ತಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಮೊಬೈಲ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಬಾಬಾರವರು ಉದಿನ ಕಳಿಸ್ಕೊಡ್ತೀವಿ. ಕೊರಿಯರ್ ಚಾರ್ಜಸ್ ಅಷ್ಟೇ ಇರುತ್ತೆ, ನೀವು ಕೊರಿಯರ್ ಚಾರ್ಜಸ್ ಅಷ್ಟೇ ಕೊಡಬೇಕಾಗುತ್ತೆ. ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಜೀವನದಲ್ಲಿ ಆಗಿರತಕ್ಕಂತಹ ಸಾಯಿ ಪವಾಡವನ್ನು ಸಹಿತ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ, ಜಾಯ್ನ್ ಆಗಿ ಕೂಡ ನಿಮ್ಮ ಅನುಭವನ ಶೇರ್ ಮಾಡಬಹುದು. ನಿಮ್ಗೆ ಹಾಗೆ ಇಷ್ಟ ಇಲ್ಲ ಅಂತಂದರೆ ಕಮೆಂಟ್ ಮಾಡಿನೂ ತಿಳಿಸಬಹುದು. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಅದ್ಭುತವಾದಂತಹ ಸಾಯಿ ಪವಾಡದೊಂದಿಗೆ ಆಗಮಿಸುತ್ತೇನೆ. ಅಲ್ಲಿಯವರೆಗೆ ಓಂ ಸಾಯಿರಾಮ್.